ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಶ್ರೀ ಶಿವಲಿಂಗೇಶ್ವರ ಸೇವಾ ಸಮಿತಿ ಇವರ ಸಹಯೋಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆ, ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಜೊತೆಗೆ ಕಳಸಾರೋಹಣ ಕಾರ್ಯಕ್ರಮ ಅದ್ದೂರಿಯಿಂದ ಜರುಗಿತು. ನಿರಂತರ 14 ದಿನಗಳ ಕಾಲ ಪ್ರವಚನ ಹಾಗೂ ವಿಶೇಷವಾಗಿ 600ಕ್ಕೂ ಹೆಚ್ಚು ತಾಯಂದಿರು ಕುಂಭಮೇಳದಲ್ಲಿ ಭಾಗವಹಿಸಿದರು. ಬಸವ ಬುತ್ತಿಯನ್ನು ಶಿವಲಿಂಗೇಶ್ವರ ನಾಮದಲ್ಲಿ 100 ಜನ ಹೊತ್ತು ತಂದರು. ನಿರಂತರವಾಗಿ ಟ್ರ್ಯಾಕ್ಟರ್ ಜಗ್ಗಾಟ, ರಸಮಂಜರಿ ಕಾರ್ಯಕ್ರಮ, ಕರಡಿ ಮೇಳ, ವಾದ್ಯಮೇಳ, ನಾಟಕ, ಮಹಾಪ್ರಸಾದ ನಿರಂತರವಾಗಿದ್ದವು. ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಪೂಜ್ಯರನ್ನು ಜೊತೆಗೆ ಗಣ್ಯಮಾನ್ಯರನ್ನು ಕರಡಿ ಮೇಳ, ವಾದ್ಯಮೇಳದೊಂದಿಗೆ ಸ್ವಾಗತ ಕೋರಿದರು. ಕೊನೆಯ ದಿನ ದೇವಸ್ಥಾನದ ಉದ್ಘಾಟನೆ, ಕಳಸಾರೋಹಣ ಕಾರ್ಯಕ್ರಮ ಜೊತೆಗೆ ಪೂಜ್ಯರಿಗೆ ಸತ್ಕಾರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ವಿವಿಧ ಮಠದ ಮಠಾಧೀಶರು, ಪೂಜ್ಯರು, ಶ್ರೀಗಳು, ರಾಜಕಾರಣಿಗಳು, ಯುವ ಮುಖಂಡರು, ಹಿರಿಯರು, ಯುವಕರು, ತಾಯಂದಿರು ಅಷ್ಟೇ ಅಲ್ಲದೆ ಊರಿನ ಸಮಸ್ತ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಅಪ್ಪು ನ್ಯೂಸ್, ರಬಕವಿ ಬನಹಟ್ಟಿ ತಾಲೂಕು ವರದಿಗಾರ ರಾಜೇಂದ್ರ ನಾವಿ.